ವಿಶ್ವದ ವೀರ ಸನ್ಯಾಸಿಯ ಬಗ್ಗೆ ಮಾತನಾಡುವೆ. ನಾನು ಇವಾಗ ಬಾಲ್ಯ ಜೀವನದ ಬಗ್ಗೆ ಅಷ್ಟೇನು ಹೇಳುವುದಕ್ಕೆ ಹೋಗೋದಿಲ್ಲ. ಇವರು ಕೋಲ್ಕತ್ತಾದಲ್ಲಿ ಜನವರಿ 12, 1863ರಲ್ಲಿ ಜನಿಸಿದರು. ಮೊದಲನೆಯ ಹೆಸರು ನರೇಂದ್ರನಾಥ್ ದತ್ತ, ತಂದೆ ವಿಶ್ವನಾಥ್ ದತ್ತ, ತಾಯಿ ಭುವನೇಶ್ವರಿ ದೇವಿ. ವಿವೇಕಾನಂದರು ರಾಜಕೀಯ ವ್ಯಕ್ತಿಯಲ್ಲ, ಧಾರ್ಮಿಕ ವಿಭೂತಿ. ಹಿರೇನ್ ಮುಖರ್ಜಿಯವರು ಭಾರತ ಖಂಡದ ಸ್ವಾತಂತ್ರ್ಯ ವ್ಯಾಪ್ತಿಗೆ ಇವರು ಕೊಡುಗೆ ಪ್ರಜ್ವಲವಾಗಿದೆ ಎಂದಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ವಿವೇಕಾನಂದರಿಂದ ನನ್ನ ದೇಶ ಪ್ರೇಮ ನೂರ್ಮಡಿಯಾಯಿತು ಎಂದು ಅಭಿಪ್ರಾಯಪಡುತ್ತಾರೆ. ರಾಜಾಜಿಯವರಂತೂ ವಿವೇಕಾನಂದರಿಲ್ಲದಿದ್ದರೆ ನಾವು ನಮ್ಮ ಧರ್ಮವನ್ನೇ ಕಳೆದುಕೊಳ್ಳುತ್ತಿದ್ದೆವು, ಸ್ವಾತಂತ್ರ್ಯವನ್ನು ಗಳಿಸುತ್ತಿರಲಿಲ್ಲ ಎನ್ನುತ್ತಾರೆ. ಸುಭಾಷ್ ಚಂದ್ರರು ಆಧುನಿಕ ಚಳುವಳಿಯ ಆಧ್ಯಾತ್ಮಿಕ ಪಿತನೆಂದು ವಿವೇಕಾನಂದರನ್ನು ಹೇಳಬಹುದು. ಇದನ್ನು ಗಮನಿಸಿದಾಗ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಚಿಕಾಗೋ ಸಮ್ಮೇಳನದಲ್ಲಿ ಮಾತನಾಡಿ ಭಾರತದ ಸಂಸ್ಕೃತಿಯನ್ನು ಮೆರೆಸಿದರನ್ನೋದೇ ಸಾಕ್ಷಿ. ಇವಾಗ ಧ್ಯೇಯ ವಾಕ್ಯವೆಂದರೆ ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಕೊನೆಯದಾಗಿ ವಿವೇಕಾನಂದರ ಭಜಿಸೋ